ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿದು ಗುರುವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಗುರುವಾರ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿ ಟೊಮೆಟೊ ಗೊಜ್ಜು ಮಾಡಿದ್ದೆ. ಯಾಕೆಂದರೆ ನಮ್ಮ ಯಜಮಾನ ಟೊಮೆಟೊ ಗೊಜ್ಜು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವ್ರಿಗೆ ಟೊಮೆಟೊ ಗೊಜ್ಜು ಮಾಡಿಕೊಟ್ಟಿದ್ದೆ. ಮತ್ತು ಏನಪ್ಪ, ನನ್ನ ಮಗ ಕೂತ್ಕೊಂಡು ಏನೋ ಪೇಂಟ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಅವನು ಸ್ಕೂಲ್ಗೆ ಹೋಗಿರಲಿಲ್ಲ, ಯಾಕಂದರೆ ಅವ್ನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಏನಿಲ್ಲ, ಅವನಿಗೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇದೆ, ಕೋಲ್ಡ್ ಆಗಿತ್ತು. ಹಾಗಾಗಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ದೆ. ಬೇಡಪ್ಪ, ಒಂದಿನ ರೆಸ್ಟ್ ತಗೋ, ಯಾಕಂದರೆ ಮತ್ತೆ ಈಗ ಬೇಸಿಗೆ ಇರೋದ್ರಿಂದ ಡಸ್ಟ್ ಜಾಸ್ತಿ ಆದರೆ ಮತ್ತೆ ಎಕ್ಸಾಮ್ ಟೈಮ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಬೇಡ ಅಂತ ಇರಿಸ್ಕೊಂಡೆ. ಸ್ವಲ್ಪ ಹೊತ್ತು ಓದ್ದ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ. ಹಾಗೆ ಒಂದು ಟೀ ಪಾಟ್ ಇತ್ತು ಮನೇಲಿ. ಆ ಟೀ ಪಾಟ್ ತೊಗೊಂಡು ಏನಾದ್ರು ಪೇಂಟ್ ಮಾಡ್ತೀನಿ ಅಂತ ಹೇಳ್ದೆ. ಬಟ್ ಅವ್ನಿಗೂ ಟೈಮ್ ಪಾಸ್ ಆಗಬೇಕಲ್ಲ, ಇಲ್ಲಾಂದರೆ ಮೊಬೈಲೆಲ್ಲ ಜಾಸ್ತಿ ಕೊಡಲ್ಲಲ್ಲ. ಹಾಗಾಗಿ ಅವ್ನಿಗೂ ಟೈಮ್ ಪಾಸ್ ಆಗಬೇಕು ಅಂತೇಳಿ ಮಮ್ಮಿ ಅದಕ್ಕೆ ಪೇಂಟ್ ಮಾಡ್ತೀನಿ ಅಂತ ಹೇಳ್ದೆ. ಸರಿ ಆಯ್ತಪ್ಪ, ಮಾಡು ಅಂತ ಹೇಳಿದೆ. ನಾವು ಯಾವುದೇ ಆದರೂ ಅಷ್ಟೇ ಮಕ್ಕಳಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು. ಅವ್ರು ಸರಿನಾರು ಮಾಡಲಿ ತಪ್ಪಾರು ಮಾಡಲಿ, ನಾವು ಮೊದಲೇ ಖಂಡಿಸಿ ಅವ್ರಿಗೆ ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಜಾಸ್ತಿ ಅವಾಯ್ಡ್ ಮಾಡಬಾರ್ದು. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ನಾವು ಅದಕ್ಕೆ ಪ್ರೋತ್ಸಾಹ ಕೊಡಲೇಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಅದನ್ನು ಮಾಡಿ ಕೂಡ ನಂದು ನಮ್ಮ ಯಜಮಾನರದು ಅವನ ಹೆಸ್ರದ್ದು ಸ್ಟಾರ್ಟಿಂಗ್ ಲೆಟರು RHR ಅಂತ ಹಾಕ್ಕೊಟ್ಟಿದ್ದಾನೆ. R ಅಂದರೆ ಅವ್ರ ಅಪ್ಪಂದು, H ಅಂದರೆ ನಂದು, R ಅಂದರೆ ಹೇಗೆ ನಾವಂದೆ ರೋಹಿತ್ ಅಂತೀಗಲಿ. ಒಂಥರ ಖುಷಿಯಾಗುತ್ತೆ. ಮಕ್ಕಳು ಏನೇ ಮಾಡಿದ್ರು ಚೆನ್ನಾಗಿರುತ್ತಲ್ವ. ಇದು ಮಧ್ಯಾಹ್ನ ಬಿಸಿಲಿದೆ ನೋಡಿ, ನನಗೆ ಹಾಗಾಗಿ ಊಟನೇ ಸೇರ್ತಾ ಇಲ್ಲ. ಹಾಗಾಗಿ ನಾನು ಡೈಲಿ ಅಂಬಲಿ ಮಾಡಿಕೊಂಡು ಮೊಸರು ಹಾಕೊಂಡು ಕುಡಿತಾ ಇದ್ದೀನಿ. ಅವನಿಗೆ ಮೊಸರು ಹಾಕ್ದೇ ಕೊಟ್ಟೆ. ಹಾಗೆ ರಾಗಿ ಗಂಜಿ ಕುಡಿದೆ. ನನಗೆ ಊಟ ಬೇಡ ಅಂತ ಹೇಳ್ದೆ. ಬೆಳಗ್ಗೆ ಇಡ್ಲಿ ತಿಂದಿದ್ದು, ಹಾಗಾಗಿ ಅವನಿಗೂ ಗಂಜಿ ಕೊಟ್ಟು ನಾನು ಸ್ವಲ್ಪ ಅದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು ಅಂಬಲಿ ಮಾಡಿದೆ. ಯಾಕಂದರೆ ಈ ಬೇಸಿಗೆಯಲ್ಲಿ ಏನಾದ್ರು ಲಿಕ್ವಿಡ್ ಐಟಮೇ ತೊಗೋಬೇಕು ಅನಿಸುತ್ತೆ. ಜ್ಯೂಸ್ ಆಗಲಿ, ನೀರಿನ ಅಂಶ ಇರೋದಾಗಲಿ, ಯಾವ್ದಾದ್ರು ತೊಗೋಬೇಕು ಅನಿಸುತ್ತೆ. ಯಾವಾಗಲೂ ಜ್ಯೂಸ್ ಅಂತ ಹೇಳಿದ್ರೆ ತೀರಾ ಥಂಡಿ ಇರೋದು ಎಲ್ಲನೂ ಯಾವಾಗಲೂ ತೊಗೊಳಕ್ಕಾಗಲ್ಲ. ಹಾಗಾಗಿ ನಾನು ಡೈಲಿ ಮಧ್ಯಾಹ್ನ ರೂಟೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಅಂಬಲಿ ಮಾಡ್ಕೊಂಡು ನಾನು ಈರುಳ್ಳಿ ಎಲ್ಲ ಏನು ಹೆಚ್ಚಾಕೊಳ್ಳಲ್ಲ. ಮಜ್ಜಿಗೆ ಮಾಡಿಕೊಂಡು ಅಂಬಲಿ ಮಾಡಿಟ್ಕೊಂಡು ತಣ್ಣಗಾದಮೇಲೆ, ರಾಗಿ ಅಂಬಲಿ ತಣ್ಣಗಾದಮೇಲೆ ಅದನ್ನ ಮಿಕ್ಸ್ ಮಾಡಿ ಡೈಲಿ ಮಧ್ಯಾಹ್ನದ 2 ಗ್ಲಾಸ್ ಕುಡಿತಾ ಇದ್ದೀನಿ. ಮತ್ತು ರಾತ್ರಿ ಬೇಗ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ. ಯಾಕಂದರೆ ಊಟ ಬೇಕು ಅಂತಲೇ ಅನ್ನಿಸ್ತಲ್ಲ, ಹೊಟ್ಟೆ ಹಶ್ವೆ ಆಗೋಲ್ಲ. ನೀರು ಕುಡಿದೇ ಸಾಕಾಗ್ಬಿಡುತ್ತೆ. ಹಾಗಾಗಿ ಸರಿ ಅಂತೇಳಿ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಅವ್ನು ಕ್ಲೀನಿಗೆ ಕರ್ಕೊಂಡೋಗಿ, ಹಾಗೆ ಸ್ವಲ್ಪ ಡಿ-ಮಾರ್ಟ್ ಕರ್ಕೊಂಡು ಹೋದಂಗೆ ಅದು ಇದು ಕೊಡಿಸಿ, ಬಿಸ್ಕೆಟೆಲ್ಲ ಕೊಡಿಸಿ ಅಂತ ಹೇಳ್ದೆ. ಸರಿ ಆಯಿತು ಬಾಪ, ಯಾಕಂದರೆ ಅಲ್ಲೇ ಹತ್ರ ನಿಯರು ಡಿ-ಮಾರ್ಟ್ ಹತ್ರನೇ ಹೋಗಿದ್ವು. ಹಾಗಾಗಿ ಸರಿ ನಡಿಯಪ್ಪ, ಆಯಿತು, ನಿಂಗೇನು ಬೇಕು ತೊಗೊ ಅಂತೇಳಿ ಸ್ವಲ್ಪ ಬಿಸ್ಕೆಟು ಜ್ಯೂಸೆಲ್ಲ ತೊಗೊಂಡು ನಾನು ಅದನ್ನೆಲ್ಲ ತೊಗೊಂಡು, ಯಾಕಂದರೆ ಇವಾಗ ಸ್ವಲ್ಪ ಎಕ್ಸಾಮ್ ಟೈಮ್ ಇರೋದ್ರಿಂದ ಒಂದು ಸ್ವಲ್ಪ ಕೇರ್ ತೊಗೊಳ್ಳೋಣ. ಇನ್ನು ಸಂಜೆ ಆದರೆ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತು ಕ್ಲಿನಿಕಲ್ಲಿ ಕೂಡ ತುಂಬ ರಶ್ ಆಗಿರುತ್ತೆ. ಟೋಕನ್ ತೊಗೊಂಡು ವೆಯ್ಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಬೇಗ ಹೋಗಿ ತೋರಿಸ್ಕೊಂಬಂದರೆ ಸರಿ ಹೋಗುತ್ತೆ ಅಂತೇಳಿ, ಸ್ವಲ್ಪ ಇದ್ದಾಗಲೇ ತೋರಿಸಿದ್ರೆ ಸರಿ ಹೋಗುತ್ತಲ್ಲ. ಹಾಗಾಗಿ ಸ್ವಲ್ಪ ಇದ್ದಾಗಲೇ ತೋರಿಸ್ಕೊಂಬಂದ್ಬೋಣ ನಡಿ ಅಂತೇಳಿ ಕರ್ಕೊಂಡು ಹೋದೆ. ಇನ್ನೊಂದೇನಪ್ಪ ಅಂದರೆ, ಇವತ್ತು ಗುರುವಾರ ಶುಕ್ರವಾರ 2 ದಿನವೂ ಹುಣ್ಣಿಮೆ ಇದೆ. ಗುರುವಾರ ಶುರುವಾದರೆ ಶುಕ್ರವಾರ ಮಧ್ಯಾಹ್ನದವರೆಗೂ ಇರುತ್ತೆ. ಇದು ಹೋಳಿ ಹುಣ್ಣಿಮೆ ಮತ್ತು ವಸಂತಲಕ್ಷ್ಮಿ ಪೂಜೆ ಎಲ್ಲ ಇದೆ. ನಾನಿವತ್ತು ಅವನಿಗೆ ಮೈ ಚೆನ್ನಾಗಿರಲಿಲ್ವಲ್ಲ, ಹಾಗಾಗಿ ನನಗೆ ಯಾಕೋ ಮನಸ್ಸಿರಲಿಲ್ಲ. ಗುರುವಾರ ಬೆಳಗ್ಗೆನೇ ಸುಮ್ಮನೆ ದೀಪ ಹಚ್ಚಿದೆ, ಶುಕ್ರವಾರ ಮಾಡ್ಕೊಳ್ಳೋಣ ಅಂತೇಳಿ. ಇದನ್ನು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಹೋಳಿ ಹುಣ್ಣಿಮೆ ಇತ್ತಲ್ಲ, ಆವತ್ತು ಸರಿ ಅಂತೇಳಿ ನಮ್ಮ ಯಜಮಾನ್ರಿಗೆ ಒಂದು ಕುಂಕುಮ ತೊಗೊಂಡೋಗಿ ಹಚ್ಚಿ ಅವ್ರಿಗೆ ನಾನು ನಿಮ್ಮ ಜೀವನ ಕಲರ್ಫುಲ್ ಆಗಿರಲಿ ಅಂತ ವಿಶ್ ಮಾಡ್ತಾಯಿದ್ದೀನಿ. ಅವರು ಕೂಡ ವಿಶ್ ಮಾಡ್ತಿದ್ದಾರೆ. ಬಟ್ ಅದೇ ಹೇಳ್ತಾರೆ, ನಾನು ಯಾಮಾರ್ಬಿಟ್ಟೆ, ನಂಗೆ ಒಂದು ಸ್ವಲ್ಪ ಗೊತ್ತಾಗಿರೋ ನಾನು ಅಲರ್ಟ್ ಆಗಿಬಿಡ್ತಿದ್ದೆ ಅಂತ. ನಮ್ಮ ಮನೇಲಿ ಬಣ್ಣ ಇತ್ತು, 2 ಬಣ್ಣ ಇತ್ತು, ಬ್ಲೂ ಕಲರ್ ಮತ್ತು ಎಲ್ಲನೋ ಗ್ರೀನೋ ಯಾವುದೋ ಇತ್ತು. ಅದನ್ನು ಹುಡ್ಕಕ್ಕೆ ಅಂತ ಹೋದೆ. ಅದೇನಾದರೂ ನೋಡ್ಬಿಟ್ಟಿದ್ರೆ ಅವರು ಬೇಗ ಅಲರ್ಟ್ ಆಗಿಬಿಡ್ತಾರೆ, ಇವಳು ಬಣ್ಣ ಬೆಳಿಲಿಕ್ಕೆ ಬರ್ತಾಳೆ ಅಂತೇಳಿ. ಹಾಗಾಗಿ ಅವ್ರಿಗೆ ಸ್ವಲ್ಪನೂ ಕೂಡ ಕ್ಲೂ ಕೊಡ್ತಿದ್ದಂಗೆ ನಾನು ಬಣ್ಣನ ಹುಡುಕಿ ನೋಡಿದೆ, ಸಿಗಲಿಲ್ಲ. ಹಾಗಾಗಿ ಜಸ್ಟ್ ಕುಂಕುಮನೆ ತೊಗೊಂಡು ಅವ್ರಿಗೆ ಹಚ್ಚಿದ್ದೆ. ನನ್ನ ಮಗನ ಒಂದು ಬೊಟ್ಟಿಟ್ಟೆ, ಯಾಕಂದರೆ ಒಂದು ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇತ್ತಲ್ಲ, ಹಾಗಾಗಿ ಬೇಡ ಜಾಸ್ತಿ ಹಚ್ಚೋದು ಅಂತೇಳಿ 1 ಬೊಟ್ಟಿಟ್ಟು ಶುಕ್ರವಾರ ಬೆಳಗ್ಗೆನೇ ಮನೇಲಿ. ಯಾಕಂದರೆ ಮಧ್ಯಾಹ್ನ 12:30 1 ಗಂಟೆಗೆಲ್ಲ ಹುಣ್ಣಿಮೆ ಮುಗೀತಿತ್ತು. ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಅಷ್ಟರಲ್ಲಿ ನಮ್ಮ ಕೆಳಗಡೆ ಮನೆಯವರು ಗೆಣಸು ಕೊಟ್ಟಿದ್ರು, ಸಿಹಿ ಗೆಣಸು ಅಂತಾರಲ್ಲ ಅದು ಕೊಟ್ಟಿದ್ರು. ಏಕೆಂದರೆ ಸಿಹಿ ಗೆಣಸು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ, ಅದನ್ನು ಕೂಡ ಬೇಯಿಸಿ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಇದು ಆಮೇಲೆ ಈವ್ನಿಂಗ್ ಆಯಿತು. ಇವತ್ತು ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ ಅನ್ನಪೂರ್ಣೇಶ್ವರಿ ನಮ್ಮ ಏರಿಯಾದಲ್ಲಿ ಇದೆಯಲ್ಲ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ, ಎಲ್ಲ ಅಲಂಕಾರ, ಮಹಾಮಂಗಳಾರತಿ ಎಲ್ಲ 8 ಗಂಟೆಗೆ ತುಂಬ ಚೆನ್ನಾಗಿ ನಡೆಯುತ್ತೆ. ನನ್ನ ಪ್ಲ್ಯಾನ್ ಇದ್ದಿದ್ದು ಬೇಗ ಹೋಗಬೇಕು, ಒಂದು 7 ಗಂಟೆ 7:15 ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ನಮ್ಮ ಯಜಮಾನ ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ನಾನು ಟೆಂಪಲ್ ಬರೋ ತನಕ ಹೋಮ ಪೂಜೆ ಎಲ್ಲ ಮುಗಿದೋಗಿತ್ತು. ಬಟ್ ಅವ್ರು ಪರವಾಗಿಲ್ಲ, ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋದೆ. ಇನ್ನೊಂದು ಏನಪ್ಪ ಅಂದರೆ ವಿಶೇಷ, ಅಮ್ಮನ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ ಅಂತಲೇ ಹೇಳಬಹುದು.
ಈಗ ಒಂದು 10 to 15 ಡೇಸ್ ಹಿಂದೆ ಅಮ್ಮನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಅಮ್ಮ ಕಣ್ಣು ತೆಗೆದು ಮುಚ್ಚಿ ಕಣ್ಣು ತೆಗೆದಿದ್ದಾರೆ. ತುಂಬ ವಿಶೇಷತೆ ಇದೆ, ತುಂಬ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ ಅಮ್ಮಂದು ಅಂತಲೇ ಹೇಳ್ಬೋದು. ನಾನು ಆ ವಿಡಿಯೋ ನೋಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ನಡೆದಿತ್ತಲ್ಲ, ಅದಕ್ಕೂ ನಾನು ಅಕ್ಷತೆ ಹೂವೆಲ್ಲ ಹಾಕಿ ಬೇಡ್ಕೊತಾ ಇದ್ದೀನಿ. ಹಂಗೆ ಪ್ರಸಾದ ಕೊಟ್ಟರು, ಪಲಾವ್ ಮತ್ತು ಪೊಂಗಲ್ ಕೊಟ್ಟರು. ತಿಂದ್ಕೊಂಡು ಅಷ್ಟರಲ್ಲಿ ನೋಡಿ ನಾನೊಂದು ವೀಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನೀವು ಕೂಡ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅಭಿಷೇಕ ಮಾಡಬೇಕಾದ್ರೆ ಅಮ್ಮ ಕಣ್ಣು ಮುಚ್ಚಿ ಕಣ್ಣು ತೆಗಿತಾರೆ. ತುಂಬ ವಿಶೇಷ ಇದೆ ಅಂತಲೇ ಹೇಳ್ಬೋದು. ತುಂಬ, ಯಾಕಂದರೆ ಅಮ್ಮನಲ್ಲಿ ತುಂಬ ಶಕ್ತಿ ಇದೆ. ನನಗಂತೂ ತುಂಬ ನಂಬಿಕೆ ಕೂಡ ಇದೆ. ನನಗೆ ಇಲ್ಲಿ ಬರ್ತಾನೆ ಅವಾಗವಾಗ ಬರಬೇಕು ಅಂದ್ಕೊತೀನಿ, ಬಟ್ ಬರೋಕ್ಕೆ ಆಗೋಲ್ಲ. ಇವತ್ತು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರಬೇಕು, ಬೇಗ ಬರೋಣ 7 ಗಂಟೆಗೆಲ್ಲ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೀವು ನೋಡಿ ಸೂಕ್ಷ್ಮವಾಗಿ ಗಮನಿಸಿ. ಅಮ್ಮ ನಿಜವಾಗ್ಲೂ ಅಮ್ಮನ ದಯೆ, ಶಕ್ತಿ, ಕರುಣೆ ಎಲ್ಲ ಇದೆ ಅಂತಲೇ ಹೇಳಬಹುದು. ನಂಗೆ ತುಂಬ ಪವರ್ಫುಲ್ ಶಕ್ತಿ, ನಂಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಆವಾಗವಾಗ ಒಂದು ತಿಂಗಳಿಗಾದರೂ ಒಮ್ಮೆ ಬರಬೇಕು ಅಂದ್ಕೊತೀನಿ. ಮತ್ತು ತುಂಬ ದಿನ ಆಗಿತ್ತು ಬಂದು. ಜಾನ್ವರಿಲೇನೋ ಬಂದಿದ್ದು ಅನಿಸುತ್ತೆ, ಇವಾಗ ಬಂದಿದ್ದೀವಿ ನೋಡಿ. ಇಷ್ಟು ಹತ್ರ ಇಟ್ಕೊಂಡು ನಮಗೆ ಬರೋಕ್ಕಾಗಲ್ಲ. ಸರಿ ಅಂತೇಳಿ ಲಾಸ್ಟಲ್ಲಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ಮತ್ತು ಅಷ್ಟರಲ್ಲಾಗಲೇ ಅಲ್ಲಿ ಪಕ್ಕದಲ್ಲಿ ಜಲಗೇರಮ್ಮಂದು ಉತ್ಸವನೂ ಬರ್ತಾಯಿತ್ತು. ಬಟ್ ಅದು ವೆಯ್ಟ್ ಮಾಡೋಕ್ಕೆ ತನಕ ಲೇಟ್ ಆಗುತ್ತೆ ಅಂತೇಳಿ, ತುಂಬ ಲೇಟ್ ಆಗಿತ್ತು. ಆಲ್ರೆಡಿ 9 o'clock ಆಗಿತ್ತು ನೋಡಿ. ಅಲ್ಲಿ ಬರ್ತಾಯಿದೆ, ಇನ್ನೂ ಬರೋ ತನಕ ಇದೆಲ್ಲ ಟ್ರಾಫಿಕ್ ಮುಗಿಸ್ಕೊಂಡು ಬರೋ ತನಕ ಲೇಟ್ ಆಗುತ್ತೆ ಅಂತ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.